ನಂಬಿಕೊಂಡು ರೈತನೇ ರಾಷ್ಟ್ರದ ಸಂಪತ್ತಂತ ನನ್ನ ಪತಿ ದೇವರು ಹಗಲು ರಾತ್ರಿ ಎನ್ನದೆ ನಿನ್ನನ್ನೇ ನಂಬಿ ದುಡಿತಾ ಇದ್ದಾರೆ ತಾಯಿ. ಅವರನ್ನು ಕಾಪಾಡುವ ಭಾರ ನಿನ್ನದು. ಈ ಪವಿತ್ರವಾದ ನೆಲವನ್ನು ಮರೆತು ಕುಲ ಕುಲ ಅಂತ ಬಡೆದಾಡುವ ಈ ದುಷ್ಟ ಜನರನ್ನು ಸಂಹರಿಸಿ ಈ ಮಣ್ಣಿನ ಮಕ್ಕಳನ್ನು ಉತ್ತರಿಸಮ ತಾಯಿ. ನಿನಗೆ ನಾನು ಸೆರೆಗೊಟ್ಟಿ ಬೇಡಿಕೊಳ್ಳುತ್ತೇನೆ. ಲಕ್ಷ್ಮಿ, ಏ ಲಕ್ಷ್ಮಿ, ಏನಿದೆಯಲ್ಲ ಪೂಜಾ ಸಂಭ್ರಮ ಅದ್ಭುತವಾಗಿದೆಯಲ್ಲ. ಬನ್ನಿ ಸ್ವಾಮಿ, ಶ್ರೀ ಮುರುನಾಳ ಅಖಂಡೇಶ್ವರನ ಕೃಪಾವಾಣಿಯಂತೆ ಈ ದೇವಿಯ ಪಾರಾಯಣ ಮುಗಿಸಿದೆ ನೋಡಿ. ಮೊದಲ ದೇವಿಗೆ ನಮಸ್ಕರಿಸಿ ನಂತರ ಪ್ರಸಾದ ಸ್ವೀಕರಿಸಿರಂತೆ. ಎಂತ ಅಚಲವಾದ ಭಕ್ತಿ ಇದೆ ಲಕ್ಷ್ಮಿ ನಿನ್ನದು. ನಿನ್ನ ಈ ಅಪೂರ್ವವಾದ ಭಕ್ತಿಯಿಂದಲೇ ಮಹಾಪುರುಷರ ಶಕ್ತಿಯಿಂದ ನಮ್ಮೆಲ್ಲರ ರಕ್ತ ಕಣಕಣದಲ್ಲಿ ಆವರಿಸಿ ಮುಕ್ತಿ ಬೇಡುವ ಈ ಮುಕುಟಕ್ಕೆ ಕಟಿಲು ಪರಮೇಶ್ವರಿಯಾದ ಈ ನವಶಕ್ತಿ ಮಾತೆ ಪ್ರಸನ್ನರಾಗಿ ನಮ್ಮ ವಂಶಕ್ಕೆ ಚಿನ್ನದ ಬೆಳೆ ಬೆಳೆಯಲು ಆ ಮಲೆರಾಯನನ್ನು ಕರೆಯಿಸಿ ಚಿನ್ನ ಬೆಳೆಯುವ ಈ ಮಣ್ಣಲ್ಲಿ ರೈತರ ಉಸಿರೇ ಈ ನಾಡಿನ ಹಸಿರು ಎಂದು ಹರಿಸಿ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ಈ ನಿನ್ನ ಪೂಜಾ ಫಲದಿಂದ. ಎಂತ ವಾಗ್ದಾನವಿದೆ ಈ ನಿಮ್ಮ ಆಶೀರ್ವಾದದಲ್ಲಿ. ಅದ್ಭುತವಾದ ಶಕ್ತಿಯಿಂದಲೇ ಭಕ್ತಿ, ಈ ಭಕ್ತಿಯಿಂದಲೇ ಮುಕ್ತಿಯಲ್ಲವೇ? ಹೌದು ಲಕ್ಷ್ಮಿ, ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವಾದರೂ ಪಾಂಡವರ ಧರ್ಮ ಭಕ್ತಿಗೆ
ಆ ಕೃಷ್ಣ ಅಕ್ಷಯ ಪಾತ್ರೆ ನೀಡಿ ಕಾಪಾಡಿದಂತೆ ಎಂದು ಈ ನಿನ್ನ ಪೂಜೆ ನನಗೆ ಪವಾಡವೇ ಸರಿ. ಅಂದ್ರೆ ಈ ನಿಮ್ಮ ಮಾತಿನಲ್ಲಿ ಈ ಪ್ರಶಸ್ತಿಯ ಗುಡ್ಡಾಡಗಿರ್ಬೇಕಲ್ಲವೇ? ಹೌದು ಲಕ್ಷ್ಮಿ, 3 ವರ್ಷ ಮಳೆ ಹೋಗಿ ಮರದ ಭೀಕರ ಕರಾಳ ಛಾಯೆ ಬೀಸಿದರು. ಈ ಸಲ ಸಂಪೂರ್ಣ ಬೆಳೆ ಬಂದು ಕರ್ನಾಟಕ ಇತಿಹಾಸದಲ್ಲೇ ಗುರುತಿಸಿದರು. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬೇಕಾಗಿ ಕರ್ನಾಟಕ ಸರ್ಕಾರ ಈ ವರ್ಷ ನನಗೆ ಪ್ರಗತಿಪರ ಉತ್ತಮ ರೈತನೆಂದು ಪ್ರಶಸ್ತಿ ನೀಡಿ ಗೌರವಿಸಿತು. ಅದು ಈ ನಿನ್ನ ಪೂಜೆಯಿಂದ. ಸಂತೋಷವಾಯಿತು ಸ್ವಾಮಿ, ಸಂತೋಷವಾಯಿತು. ರೈತನೇ ಈ ರಾಷ್ಟ್ರದ ಸಂಪತ್ತು ಅಂತ ಈ ರೈತನ ಮಕ್ಕಳ ಹೆಸರು ಈ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿದೆ ಉಳಿತಲ್ವಾ? ನಿಮ್ಮಂತವರನ್ನು ಪಡಿಬೇಕಾದ್ರೆ ನಾನು ತುಂಬಾ ಭಾಗ್ಯಶಾಲಿ. ಅದರಲ್ಲೂ ನಿನ್ನ ಶ್ರಮವಿದೆ ಲಕ್ಷ್ಮಿ. ಅರ್ಧಾಂಗಿಣಿ ಎಂಬ ಈಶ್ವರಿ ಶಕ್ತಿಯಿಂದ ಕೋಪ ತಾಪವನ್ನು ಅಳಿಸಿ ಯಾರೇಸು ದಾಸಿ ಕರುಣೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಪೂಜೇಶು ಮಾತಾ ಸೇನಾಸುರಂಬ ಕ್ಷಮಯ ದರಿತ್ರೆ ಎಂಬ 6 ಗುಣಗಳನ್ನು ಹೊಂದಿ ಶ್ರೀಮತಿಯಾಗಿ ನೀ ನನಗೆ ಸತಿಯಾಗಿ ಬಂದು ಸಂಸಾರ ಎಂಬ ಈ ನನ್ನ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಆ ಪರಮಾತ್ಮನ ಸವಾರದಲ್ಲಿ ಸಾಗಿದಾಗಲೇ ನಮಗೆ ಸದ್ಗತಿ. ನಾವೆಲ್ಲ ನಿಮಿತ್ತ ಮಾತ್ರ. ಅದನ್ನೆಲ್ಲ ನಡೆಸುವನೇ ಆ ಲೋಕೇಶ, ಆತನೇ ಪರಮೇಶ. ಸ್ವಾಮಿ, ಇಷ್ಟೇ ಲಕ್ಷ್ಮಿ. ಪತಿರುತಿಯ ಪಟ್ಟ ಹೊತ್ತು ಕೆಟ್ಟ ಹೆಣ್ಣಾಗಿ ಪತಿಯ ಪಾದ ಸೇವಾ ಸಕ್ತಳಾಗಿ ಪತಿಯೇ ಪರದೈವ ಪತಿಯೇ ಸರ್ವಸ್ವ ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುವ ದೇವರೇ ನನ್ನ ಗಂಡನೆಂದು ಮಹಾಸತಿ ಅನುಸೂಯಂತೆ ನನ್ನ ಕೀರ್ತಿಯ ಕಳಸವಾದ ನೀನು ಸಾಮಾನ್ಯರೇ. ರಾತ್ರಿ ಹಗಲೆನ್ನದೆ ಕಸ ಕಡ್ಡಿ ಕೆತ್ತು ಭತ್ತ ಬೆಳೆಯುವ ಹೊಲವನ್ನಾಗಿ ಮಾಡಿದ ನೀನು ನನ್ನ ಮನೆಯ ಭಾಗ್ಯ ದೇವತೆ ಲಕ್ಷ್ಮಿ, ನನ್ನ ಮನೆಯ ಭಾಗ್ಯ ದೇವತೆ. ಇದೆಂತ ಹೊಗಳಿಕೆ? ಹೋಗಿ, ನನ್ಗೆ ನಾಚಿಕೆ ಆಗುತ್ತೆ. ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ, ಆನಂದದಿಂದ ಅಬ್ಬರಿಸಿ ಹೇಳುವ ಮಾತು. ಹೆತ್ತವರನ್ನು ಕಳೆದುಕೊಂಡ ನನ್ನ ತಮ್ಮ ತಂಗಿಗೆ ನೀನೇ ಹೆತ್ತು ತಾಯಿಯಾಗಿ ತುತ್ತು ಮಾಡಿ ಉಳಿಸಿ ತಿನಿಸಿ ಕರ್ನಾಟಕದಲ್ಲಿ ಉತ್ತಮ ರೈತನೆಂದು ಹೆಸರು ಪಡಿಸಿದ ಈ ಮಾತು ಸತ್ಯ. ಸ್ವಾಮಿ, ಅಲ್ಪ ವಿದ್ಯಾವಂತಳಾದ ನಾನು ಮಹಿಳಾ ಸಂಘಟನೆಯನ್ನು ಕಟ್ಟಿಕೊಂಡು ಸದಾ ಕಾಲ ನಿಮ್ಮ ಪಾದ ಸೇವೆಯನ್ನು ಮಾಡಿದ ನನಗೆ ಇದು ನನ್ನ ಪ್ರಯತ್ನವೇ. ಇದೇ ಹೆಣ್ಣಿನ ಜೀವನ ಎಂಬುದೊಂದು ಹುಣ್ಣೆಂದು ತಿಳಿದುಕೊಂಡ ಕಿಳಿಗೇಡಿ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ ಈ ನಾಡಿನ ನಾಯಕರೆಂಬಂತವರಿಗೆ ಅಂದಿನ ಮಹಿಳಾ ಸಭೆಯಲ್ಲಿ ನೀನು ಸರಿಯಾದ ಉತ್ತರವನ್ನೇ ಕೊಟ್ಟೆ ಗೊತ್ತಾ? ಹೆಣ್ಣನ್ನು ಚುಡಾಯಿಸಿ ಚೂಡಾಮಣಿ ರತ್ನವನ್ನು ಕೊಡುತ್ತೇನೆಂದು ಹೇಳಿ ಹೆಣ್ಣು ಕುಲ ಮಣ್ಣು ಮಾಡಲು ನಿಂತರ ಹಂತಕರಿಗೆ ನೀ ಅಂದಿನ ಸಭೆಯಲ್ಲಿ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತದೆ ಜಗದ ತೊಟ್ಟಿಲು ಎಂದು ಸಮಸ್ತ ಜನಕ್ಕೆ ಸಾರಿ ಹೇಳಿ ಕಾಮುಕ ಗಂಡಸರಿಗೆ ಬುದ್ಧಿ ಹೇಳಿ ಈ ಮಣ್ಣಲ್ಲಿ ಚಿನ್ನ ಬೆಳೆದು ಮಣ್ಣಿನ ಮಕ್ಕಳಾಗಿರಿ ಎಂದು ಕೈ ಎತ್ತಿ ಹೇಳಿದ ಆ ನಿನ್ನ ಸತ್ಯದ ಮಾತು ಅಂದು ಆ ಸರ್ಕಾರಕ್ಕೆ ತಟ್ಟಿ ನನಗೆ ಈ ಪ್ರಶಸ್ತಿ ಬಂದಿತ್ತು. ಆದರೆ ಸ್ವಾಮಿ, ನಿಮ್ಮ ಬಾಯಿಂದ ಆದರೆ ಎಂಬ ಅಪಸ್ವರವು ಯಾಕೆ? ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿಯಾಗಿ ಕುರಿ ಸಾಕಾಣಿಕೆ ನೋಡಿಕೊಂಡು ಹೊಲದಲ್ಲಿ ನನ್ನೊಂದಿಗೆ ಸಣ್ಣ ಆಗುತ್ತಿರುವ ಭದ್ರನನ್ನು ನಿನ್ನ ಹಿರಿಯ ಮಗನಂತೆ ಕಂಡು ಸಾಕಷ್ಟು ಶಾಲೆ ಕಲಿತು ಡಿಸಿ ಸಾಹೇಬರಾಗಿ ಬರ್ತೀನಂತ ಪಣ ತೊಟ್ಟ ನನ್ನ ತಂಗಿ ಭಾಗ್ಯಶ್ರೀಯನ್ನು ನಿನ್ನ ಕಿರಿಮಗಳಂತೆ ಕಂಡು ಇಂದಿನವರೆಗೆ ನಡೆದು ಬಂದ ನೀನು ಮುಂದೆ ಹಾಗೆ ಇಟ್ಟನಂತ ನನಗೆ ಮಾತು ಕೊಡು. ಇದುವರೆಗೂ ಹೊಗಳಿದ ನೀವು ನನ್ನ ಮೇಲೆ ಇಷ್ಟೊಂದು ಸಂಶಯವ? ನೋಡಿ, ದಿನ ಬೆಳಗುವ ಆ ಸೂರ್ಯ ಚಂದ್ರನ ಸಾಕ್ಷಿ ಮಾಡಿ ಹೇಳ್ತೀನಿ, ನೀವು ಕಟ್ಟಿದ ಈ ತಾಳಿ ಹೊಣೆ ಮಾಡಿ ಹೇಳ್ತೀನಿ, ಅವರಿಬ್ಬರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಇದು ನಿಮ್ಮ ಪಾದ ಸಾಕ್ಷಿ. ಬಾ ಲಕ್ಷ್ಮಿ ಬಾ, ಈ ಆನಂದದ ಸಂಭ್ರಮದಲ್ಲಿ ಆನಂದದ ಹಡಗು ಹತ್ತಿ ಈ ಮಿಳುಗು ತಾರೆಯಾಗಿ ಹಗಲು ನಕ್ಷತ್ರನಲ್ಲಿ ಸೂರ್ಯನ ಬೆಳಕಿನಂತೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಈ ಸಜ್ಜನ ರೈತನ ಕೈ ಹಿಡಿದು ಹಾಡಿ ಸಂಭ್ರಮಿಸುವ. ದೊರೆಗಳ ಮಾತನ್ನ ಮೀರುವುದುಂಟೆ?